ನನ್ನ ಹೃದಯ ಒಪ್ಪಲಿಲ್ಲ. ನಾನು ಮಹಾಸಭೆಯಲ್ಲಿ ನಾನು ಕೇಡಿಗೆ ಗುರಿಯಾದನು ಅಂತ ಅವನು ಹೇಳ್ತಾ ಇದ್ದಾನೆ. ಓದಿ. ಅಯ್ಯೋ, ನಾನು ಸದುಪದೇಶವನ್ನು ಎಷ್ಟು ದ್ವೇಷಿಸಿದೆ. ನನ್ನ ಹೃದಯವು ಬುದ್ಧಿವಾದವನ್ನು ಎಷ್ಟು ತಾತ್ಸಾರ ಮಾಡಿತು. ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ, ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ. ನಾನು ಮಹಾಜನ ಸಭೆಯ ನಡುವೆ ಎಲ್ಲಾ ಕೇಡಿಗೂ ಸಿಕ್ಕಿಕೊಳ್ಳುವ ಹಾಗೆ. ಯಾವಾಗ ನಾವು ದೇವರ ವಾಕ್ಯಗಳನ್ನ ಹೇಳಿಕೊಡುವ ಸೇವಕರ ಮಾತುಗಳನ್ನ ಕೇಳದೆ ಹೋಗ್ತೀವೋ, ಅವರ ಮಾತಿಗೆ ವಿರೋಧವಾಗಿ ತಿರುಗಿ ಬೀಳ್ತೀವೋ, ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಕಣ್ಣು, ನಮ್ಮ ನಡವಳಿಕೆ, ನಮ್ಮ ಕುಟುಂಬ, ನಮ್ಮ ಪರಿಸ್ಥಿತಿಗಳು, ನಮ್ಮ ಆರ್ಥಿಕ ಅನುಭವಗಳು ಎಲ್ಲವೂ ಕತ್ತಲೆ ಆಗಿಬಿಡ್ತವೆ. ಹಲ್ಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಯಾರಾದ್ರೂ ವಾಕ್ಯಗಳನ್ನ ಕೈಗೊಂಡು ನಡೆಯುವವರಾದ್ರೆ ಕೈ ತಟ್ಟಿ ಹೇಳ್ರಿ, ಯೇಸುವೇ ಇನ್ನ ಹೆಚ್ಚಾಗಿ ನಿನ್ನ ವಾಕ್ಯಗಳನ್ನ ಕೈ